ಹಾಯ್ ಎವ್ರಿವನ್, ವೆಲ್ಕಮ್ ಟು ಚಿನ್ಮಯ ಟ್ಯುಟೋರಿಯಲ್. ಇವತ್ತು ನಾವು 10th ಕ್ಲಾಸಿನ ಕೆಲವೊಂದು ಮ್ಯಾಥ್ಸ್ ಲೆಸನ್ಗಳನ್ನು ಡಿಸ್ಕಸ್ ಮಾಡ್ಕೊತ ಹೋಗ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಮತ್ತು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊತ ಹೋಗೋಣ. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋ ಲೆಸನ್ ವಾಸ್ತವ ಸಂಖ್ಯೆಗಳು. ಈ ಪಾಠದಲ್ಲಿ ವಾಸ್ತವ ಸಂಖ್ಯೆ ಅರ್ಥ ಮತ್ತು ವಾಸ್ತವ ಸಂಖ್ಯೆಗಳಲ್ಲಿ ಪಂಗಡಗಳು ಮತ್ತು ಅಭಾಗಲಬ್ಧ ಸಂಖ್ಯೆಯಿಂದ ಸಾಧಿಸಿ ಸಂಯುಕ್ತ ಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆ ಅಂದರೆ ಏನು ಮತ್ತು ಅವಿಭಾಜ್ಯ ಸಂಖ್ಯೆ ಅಪವರ್ತನಗಳ ಬರೆಯೋದು ಹೇಗೆ, ಲಸಮಸಗಳನ್ನು ಕಂಡುಹಿಡಿದು ಅವುಗಳನ್ನು ತಡೆ ನೋಡುವುದು ಹೇಗೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಈಗ ವಾಸ್ತವ ಸಂಖ್ಯೆ ಅಂದರೆ ಯಾವುದು, ಅದರೊಳಗಿನ ಬರುವಂಥ ಗುಂಪು ಯಾವುದು ಅಂತ ನೋಡ್ಕೊಂಡು ಹೋಗೋಣ. ಫಸ್ಟು ಈಗ ಮೊದಲಿಗೆ ನಮಗೆ ಗೊತ್ತಿರೋವಂಥ ಸಂಖ್ಯೆ ಎಣಿಕೆ ನಂಬರ್ಗಳಾದಂಥ 1, 2, 3 ಅಂತ ಬಳಸ್ತೀವಲ್ಲ, ಈ ಎಲ್ಲ ನಂಬರ್ಗಳಿಗೆ ನಾವು ಸ್ವಾಭಾವಿಕವಾಗಿ ಏನಂತ ಕರಿತೀವಿ? ಸ್ವಾಭಾವಿಕ ಸಂಖ್ಯೆಗಳು, ನ್ಯಾಚುರಲ್ ನಂಬರ್ಸ್. ಇದನ್ನು ಎನ್ನಿಂದ ನಾವು ಡಿನೋಟ್ ಮಾಡ್ತೀವಿ. ಈ 1, 2, 3 ಜೊತೆ 0 ಸೇರ್ಕೊಂತು ಅಂದರೆ ಅದನ್ನು ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಇದನ್ನು ಇಂಗ್ಲೀಷ್ನಲ್ಲಿ ಹೋಲ್ ನಂಬರ್ಸ್ ಅಂತ ಕರಿತೀವಿ. ಅದಕ್ಕೆ W ಅಂತ ನಾವು ಸಾಂಕೇತಿಕವಾಗಿ ತೋರಿಸ್ತೀವಿ. ನಂತರ 0 +or-1 +or-2 ಧನ ಮತ್ತು ಋಣ ಪೂರ್ಣಾಂಕಗಳನ್ನು ಒಳಗೊಂಡಂಥ ಎಲ್ಲ ಸಂಖ್ಯೆಗಳನ್ನು ಪೂರ್ಣಾಂಕಗಳು ಅಂತ ಕರಿತೀವಿ ಅಥವಾ ಇಂಟೀಜರ್ಸ್ ಅಂತ ಕರಿತೀವಿ. ಇದನ್ನು ಝಡ್ನಿಂದ ನಾವು ಡಿನೋಟ್ ಮಾಡ್ತೀವಿ. ನೆಕ್ಸ್ಟ್ ರ್ಯಾಷನಲ್ ನಂಬರ್ ಅಂದರೆ ಭಾಗಲಬ್ಧ ಸಂಖ್ಯೆ. ಯಾವ ಸಂಖ್ಯೆಯನ್ನು P/Q ರೂಪದಲ್ಲಿ ಅಂದರೆ ಭಿನ್ನರಾಶಿ ರೂಪದಲ್ಲಿ ಬರೆದು P ಮತ್ತು Q ಅನ್ನೋ ಪೂರ್ಣಾಂಕಗಳಾಗಿದ್ದು Q ಅನ್ನೋದು 0ಗೆ ಸಮ ಆಗಿರಬಾರ್ದು ಅಂಥ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆ, ರ್ಯಾಷನಲ್ ನಂಬರ್ ಎಂದು ಕರಿತೇವೆ. ಇದನ್ನು Q ಅಂಥೇಳಿ ಐಡೆಂಟಿಫೈ ಮಾಡ್ತೀವಿ. ಇನ್ನೊಂದು ಸಂಖ್ಯೆ ಇರ್ರ್ಯಾಷನಲ್ ನಂಬರ್. ಇರ್ರ್ಯಾಷನಲ್ ನಂಬರ್ ಅಂದರೆ ಅಭಾಗಲಬ್ಧ ಸಂಖ್ಯೆ. ಅಂದರೆ ಯಾವುದು? √2, √3, √5. ಆದರೆ √4, √25 ಇವು ಅಭಾಗಲಬ್ಧ ಸಂಖ್ಯೆ ಆಗಲ್ಲ, ಯಾಕಂದರೆ ವರ್ಗಮೂಲದಿಂದ ಹೊರಬರ್ತವೆ. ಯಾವ ಸಂಖ್ಯೆಗಳು ವರ್ಗಮೂಲದಿಂದ ಹೊರಬರೋದಿಲ್ಲ ಅಂಥ ಸಂಖ್ಯೆಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಕರಿಬೋದು. ಇದನ್ನು P ಅಂತಲೂ ಮತ್ತು Q' ಅಂತಲೂ ಎರಡು ಸಂಕೇತಗಳಿಂದ ನಾವು ಇದನ್ನು ಗುರುತಿಸ್ತೀವಿ. ಸೊ ಇಲ್ಲಿ ನಾನು ಕೆಳಗೆ ಒಂದು ಚಾರ್ಟ್ ಕೊಟ್ಟಿದ್ದೀನಿ. ಈ ಚಾರ್ಟ್ನಲ್ಲಿ ನಾನು ನಿಮಗೆ R ಅಂತ ತೋರಿಸ್ತೀನಿ. ಈ ಸ್ಕ್ವೇರ್ ಏನು ತೋರಿಸುತ್ತಪ್ಪ ಅಂದರೆ ನಿಮಗೆ R ಅಂದರೆ ರಿಯಲ್ ನಂಬರ್ಗಳು. ಇದರಲ್ಲಿ ಬರುವಂಥ ಎಲ್ಲ ಸಂಖ್ಯೆಗಳು ರಿಯಲ್ ನಂಬರು. ಅದರೊಳಗೆ ಈ ಸರ್ಕಲ್ನ ನೋಡಿರಿ. ಫಸ್ಟಿಗೆ N ಇದೆ ಅಂದರೆ ಸ್ವಾಭಾವಿಕ ಸಂಖ್ಯೆ. ಸ್ವಾಭಾವಿಕ ಸಂಖ್ಯೆ ಆದಮೇಲೆ ಪೂರ್ಣ ಸಂಖ್ಯೆ, ಪೂರ್ಣ ಆದಮೇಲೆ ಪೂರ್ಣಾಂಕ, ಪೂರ್ಣಾಂಕ ಆದಮೇಲೆ ಭಾಗಲಬ್ಧ ಸಂಖ್ಯೆ, ಕೊನೆಯ ಸರ್ಕಲ್ ಭಾಗಲಬ್ಧ ಸಂಖ್ಯೆ. ಇಲ್ಲಿ ಪ್ರತ್ಯೇಕವಾಗಿ ಒಂದು ಸರ್ಕಲ್ ಇದೆ, ಅದನ್ನು Q' ಅಂತ ಅಂದರೆ ಅಭಾಗಲಬ್ಧ ಸಂಖ್ಯೆ. ಅಂದರೆ ಸ್ವಾಭಾವಿಕ ಸಂಖ್ಯೆ ಪೂರ್ಣ ಸಂಖ್ಯೆಗೆ ಉಪಗಣ ಆಗಿದೆ, ಪೂರ್ಣ ಸಂಖ್ಯೆ ಅನ್ನೋದು ಪೂರ್ಣಾಂಕದ ಉಪಗಣ ಆಗಿದೆ, ಪೂರ್ಣಾಂಕ ಅನ್ನೋದು ಭಾಗಲಬ್ಧ ಸಂಖ್ಯೆಯ ಉಪಗಣ ಆಗಿದೆ. ಆದರೆ ಅಭಾಗಲಬ್ಧ ಸಂಖ್ಯೆ ಅನ್ನೋದು ಈ ಸಂಖ್ಯೆಗಳಿಗೆ ಸಂಬಂಧ ಇಲ್ಲದಂಥ ಆದರೆ ರಿಯಲ್ ನಂಬರ್ನಲ್ಲಿ ಒಂದು ಪಂಗಡವಾಗಿ ಐತೆ. ಹಾಗಾಗಿ ನಾವು ಅಭಾಗಲಬ್ಧ ಸಂಖ್ಯೆ ವಾಸ್ತವ ಸಂಖ್ಯೆ ಅಂದರೆ ಏನಪ್ಪ ಅಂತ ಕರೆದಾಗ ಇಲ್ಲಿ ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ಒಟ್ಟಾಗಿ ನಾವೇನಂತ ಕರಿತೀವಿ? ವಾಸ್ತವ ಸಂಖ್ಯೆಗಳಂತ ಕರಿತೀವಿ. ಆಮೇಲೆ ಇನ್ನೂ ಒಂದು ಡೆಫಿನಿಷನ್ ಇದರಲ್ಲಿ ಬರುತ್ತೆ, ನಿಮ್ಗೆ ಆಲ್ರೆಡಿ 9th ಬಂದಿದೆ. ಇದು ಸಂಖ್ಯಾರೇಖೆ ಮೇಲೆ ಬರುವ ಎಲ್ಲ ಸಂಖ್ಯೆಗಳನ್ನು ಅಭಾಗಲಬ್ಧ ವಾಸ್ತವ ಸಂಖ್ಯೆಗಳೆಂದು ಕರೆಯುತ್ತೇವೆ. ಸಂಖ್ಯಾರೇಖೆ ಮೇಲೆ ಬರುವ ಎಲ್ಲ ಸಂಖ್ಯೆಗಳನ್ನು ವಾಸ್ತವ ಸಂಖ್ಯೆ ಎಂದು ಕರೆಯುತ್ತೇವೆ ಅಂತಲೂ ಬರೀಬಹುದು. ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ಒಟ್ಟಾಗಿ ವಾಸ್ತವ ಸಂಖ್ಯೆ ಎಂದು ಕರೆಯುತ್ತೇವೆ. ಇದು R ನಿಂದ ಡಿನೋಟ್ ಮಾಡ್ತೀವಿ. ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಅವಿಭಾಜ್ಯ ಸಂಖ್ಯೆ ಅಂದರೆ ಏನು? ಅವಿಭಾಜ್ಯ ಸಂಖ್ಯೆ ಅಂದರೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಒಂದು ಸಂಖ್ಯೆ ಒಂದರ ಮಗ್ಗಿಯಿಂದ ಮತ್ತು ಅದೇ ಮಗ್ಗಿಯಿಂದ ಅಂದರೆ ಯಾವ ಸಂಖ್ಯೆ ತೊಗೊಂಡಿರ್ತೀರ ಅದೇ ಮಗ್ಗಿಯಿಂದ ಭಾಗ ಹೋಗ್ತಿತ್ತು ಅಂದರೆ ಅದನ್ನು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಸೊ ಇಲ್ಲಿ ಅದನ್ನು ನಾವು ಡೆಫಿನಿಷನ್ ಈ ಥರ ಬರಿತೀವಿ. P is greater than 1 ಅಂದರೆ ಒಂದಕ್ಕಿಂತ ದೊಡ್ಡ ಸಂಖ್ಯೆ ಆಗಿರಬೇಕು ಮತ್ತು P ಯು 1 ಮತ್ತು P ಯನ್ನು ಮಾತ್ರ ಅಪವರ್ತನಗಳನ್ನು ಹೊಂದಿದ್ದರೆ ಅಂದರೆ ಈ ಎರಡು ಸಂಖ್ಯೆಗಳಿಂದ ಮಾತ್ರ ಅದು ಭಾಗಲಬ್ಧ ಹೋಗುತ್ತಿದ್ದರೆ ಅಂಥ ಧನ ಪೂರ್ಣಾಂಕವನ್ನು ನಾವು ಅವಿಭಾಜ್ಯ ಸಂಖ್ಯೆ ಎಂದು ಕರೆಯುತ್ತೇವೆ. ಉದಾಹರಣೆ ಇಲ್ಲಿ ನಾನು ತೊಗೊಂಡಿದ್ದೀನಿ ನಿಮಗೆ 2, 3, 5. ಈಗ 5 ನೋಡಿರಿ, 1 ಮಗ್ಗಿ ಬಿಟ್ಟರೆ 5 ಮಗ್ಗಿಯಿಂದ ಮಾತ್ರ ಭಾಗ ಹೋಗುತ್ತೆ. 3 ಸಹ 1 ಮಗ್ಗಿ ಬಿಟ್ಟರೆ 3 ಮಗ್ಗಿಯಿಂದ ಮಾತ್ರ ಹೋಗುತ್ತೆ. ಇಂಥ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆ ಎಂದು ಕರಿತೀವಿ. ಇನ್ನು ಸಂಯುಕ್ತ ಸಂಖ್ಯೆ ಎಂದರೆ ಏನು? ಸಂಯುಕ್ತ ಸಂಖ್ಯೆ ಅಂದರೆ ಒಂದಕ್ಕಿಂತ ದೊಡ್ಡದಾದ ಆದರೆ ಅವಿಭಾಜ್ಯವಲ್ಲದ ಪ್ರತಿ ಸಂಖ್ಯೆಯನ್ನು
ಸಂಯುಕ್ತ ಸಂಖ್ಯೆ ಎಂದು ಕರೆಯುತ್ತೇವೆ. ಈಗ ಉದಾಹರಣೆ ನಾನು 77 ಅಂತ ತಗೊಂಡಿದ್ದೆ. 77ನ ನಾವು ಒಡೆದು ಹಾಕಿದಲ್ಲಿ ಅವಿಭಾಜ್ಯ ಸಂಖ್ಯೆಯನ್ನು ಬರೆದಾಗ 7ರ ಮಗ್ಗಿ ಮತ್ತು 11ರ ಮಗ್ಗಿ ಬರುತ್ತೆ. 7 ಮತ್ತು 11 ಅನ್ನೋದು ಇಲ್ಲಿ ಇವುಗಳ ಅಪವರ್ತನವಾಗಿದೆ. ಇದು ಎರಡನ್ನು ನಾವು ಸೇರಿಕೊಂಡು ಈ ಪ್ರತಿ ಸಂಖ್ಯೆಗಳನ್ನು ನಾವು ಏನಂತ ಕರಿಬಹುದು? ಸಂಯುಕ್ತ ಸಂಖ್ಯೆ ಅಂತ ಕರಿಬಹುದು. ಇನ್ನು ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬಂದ್ಬಿಟ್ಟು ಮೊಸ ಮತ್ತು ಲಸ, ಅಂದರೆ ಕೊಟ್ಟಂಥ 2 ಸಂಖ್ಯೆಗಳ ಅಥವಾ 3 ಸಂಖ್ಯೆಗಳ ಲಸ ಮೊಸಗಳಿಗೆ ಇರುವಂಥ ಸಂಬಂಧವನ್ನು ನಾವು ತಾಳೆ ನೋಡಿ ಅಂತ ಕೇಳ್ತಾರೆ. ಹಾಗಾದರೆ ಇಲ್ಲಿ ಈ ಸಂಬಂಧದ ತಾಳೆ ಏನು ಅಂದಾಗ, ಯಾವುದೇ 2 ಸಂಖ್ಯೆಗಳನ್ನು ಕೊಟ್ಟಾಗ ಆ 2 ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳನ್ನು ಬರಿತೀವಿ. ಆ ಭಾಗಾಕಾರ ಮಾಡಿ ಅವಿಭಾಜ್ಯ ಅಪವರ್ತನಗಳು ಬರೆದಾಗ ಅದರಿಂದ ಬಂದಂಥ ಲಸ ಮೊಸಗಳನ್ನು ನಾವು ಕಂಡುಹಿಡಿದು ಅವುಗಳನ್ನು ತಾಳೆ ನೋಡೋದು. ಅಂದರೆ 2 ಸಂಖ್ಯೆಗಳ ಗುಣಲಬ್ಧವು ಆ 2 ಸಂಖ್ಯೆಗಳ ಮೊಸ ಮತ್ತು ಲಸಗಳಿಗೆ ಗುಣಲಬ್ಧಗಳಿಗೆ ಸಮನಾಗಿರುತ್ತದೆ ಅಂತ ತೋರಿಸೋದು. ಸೊ ಅದಕ್ಕೆ ನಾವಿಲ್ಲಿ ಒಂದು ಸಮೀಕರಣವನ್ನು ಬಳಸ್ತೀವಿ. ಏನಪ್ಪ ಅಂದರೆ ಅದು A ಇಂಟು ಬಿ ಇಸ್ ಈಕ್ವಲ್ ಟು ಎಲ್ ಇಂಟು ಎಚ್. ಅಂದರೆ ಎ ಬಿ ಅನ್ನೋವು 2 ಸಂಖ್ಯೆಗಳು, ಎಲ್ ಅಂದರೆ ಇಲ್ಲಿ ಲಸ, ಎಚ್ ಅಂದರೆ ಮೊಸ. ಸೊ ಇದನ್ನೇ ನಾವು ಇನ್ನೂ 4 ವಿಧದಲ್ಲಿ ಈ ಸಮೀಕರಣವನ್ನು ಬರಿತೀವಿ. ಅಂದರೆ ಎ ಈಕ್ವಲ್ ಟು ಎಲ್ ಎಚ್ ಡಿವೈಡೆಡ್ ಬೈ ಎ ಈಕ್ವಲ್ ಟು ಎಲ್ ಎಚ್ ಡಿವೈಡೆಡ್ ಬೈ ಬಿ, ಬಿ ಈಕ್ವಲ್ ಟು ಎಲ್ ಎಚ್ ಡಿವೈಡೆಡ್ ಬೈ ಎ, ಎಲ್ ಈಕ್ವಲ್ ಟು ಎ ಬಿ ಬೈ ಎಚ್, ಎಚ್ ಈಕ್ವಲ್ ಟು ಎ ಬಿ ಬೈ ಎಲ್. ಅಂದರೆ ಇಲ್ಲಿ ಸಮೀಕರಣದಲ್ಲಿ ಎ ಬಿ ಕೊಟ್ಟು ಎಚ್ ಅನ್ನು ಕೊಟ್ಟು, ಅಂದರೆ 2 ಸಂಖ್ಯೆಗಳು ಕೊಟ್ಟು ಮೊಸ ಕೊಟ್ಟು ಲಸ ಕಂಡುಹಿಡಿ ಅಂದಾಗ ನಾವು ಎಲ್ ಅನ್ನೊಂದು ಎಲ್ ಇಸ್ ಈಕ್ವಲ್ ಟು ಇರುವಂಥ ಸಮೀಕರಣವನ್ನು, ಅಥವಾ ಎಚ್ ಕಂಡುಹಿಡಿ ಅಂದಾಗ ಎಚ್ ಇಸ್ ಈಕ್ವಲ್ ಟು ಸಮೀಕರಣ, ಅಥವಾ 2 ಬೀಜೋಕ್ತಿಯಲ್ಲಿ ಇನ್ನೊಂದು ಬೀಜೋಕ್ತಿ ಕಂಡುಹಿಡಿ ಅಂದಾಗ ಮೊದಲೆರಡು ಸಮೀಕರಣಗಳನ್ನು ನಾವು ಈ ರೀತಿ ಬಳಸಿ ಇದನ್ನು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಬೋದು. ಅದ್ರ ಬಗ್ಗೆ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ತಿಳಿಸ್ತೀನಿ. ಓಕೆ, ಥ್ಯಾಂಕ್ ಯು.